ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯನ ನಾವು ಪ್ರಾಡಕ್ಟ್ ಬಗ್ಗೆ ಅಧ್ಯಯನ ಮಾಡೋಣ. ನೋಡಿ, ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಗೋಲ್ಡ್ ಫ್ಯೂಚರ್. ಈ ಗೋಲ್ಡು ಸಾಮಾನ್ಯವಾಗಿ ಎಲ್ಲರನ್ನು ಕೂಡ ಅಟ್ರಾಕ್ಟ್ ಮಾಡುತ್ತೆ. ಅದರಲ್ಲೂ ನಮ್ಮ ಎಸ್ಪೆಷಲಿ ಇಂಡಿಯನ್ಸ್ ಅಂತೂ ಎಲ್ಲರೂ ಕೂಡ ಚಿನ್ನವನ್ನು ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಸೊ ನೆಕ್ಸ್ಟು ನಾವು ಈ ಒಂದು ಗೋಲ್ಡಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡ್ಬೋದು, ಇದರ ಫ್ಯೂಚರ್ ಏನಾಗಿದೆ, ಟೆಕ್ನಿಕಲಿ ನಾನು ಫಂಡಮೆಂಟಲಿ ಈ ಗೋಲ್ಡ್ ಬಗ್ಗೆ ಏನು ಹೇಳೋಕ್ಕೆ ಹೋಗಲ್ಲ, ಟೆಕ್ನಿಕಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ, 24 ಕ್ಯಾರೆಕ್ಟರ್ ಗೋಲ್ಡ್ ರೇಟು 8,000 ಮೇಲ್ಗಡೆ ಹೋಗಿ ಇವಾಗ ಅದು ಕೆಳಗಡೆ ಬಂದಿದೆ. ನೋಡಿ, ಚಾರ್ಟ್ ಪ್ರಕಾರ ನಾವು ನೋಡಿದಾಗ ಫಸ್ಟು 1 ಮಂತ್ ಹೋಗೋಣ. ನೋಡಿ, ಈ ಒಂದು ಲೆವೆಲಿಂದ ಈ ಒಂದು ಲೆವೆಲಿಂದ ಗೋಲ್ಡು ಇಲ್ಲೇ ಟ್ರೇಡ್ ಆಗಿ ಈ ಒಂದು ಲೆವೆಲನ್ನು ಅದು ಕ್ರಾಸ್ ಮಾಡಿ ಮೇಲೆ ಹೋಗ್ತು. ಯಾವಾಗ 2020ರಲ್ಲಿ ಟಾಪನ್ನು ಮಾಡಿದಂತಹ ಗೋಲ್ಡು 2023 9ನೇ ತಿಂಗಳಲ್ಲಿ ಇದು ಬ್ರೇಕ್ಔಟನ್ನು ತೆಗೆದುಕೊಂಡಿದೆ. 9 ಮಾರ್ಚಿನಲ್ಲಿ ಇದು ಬ್ರೇಕ್ಔಟನ್ನು ತಗೊಂಡಿದೆ ಗೋಲ್ಡು. ಮಾರ್ಚಲ್ಲಿ ಈ ಲೆವೆಲಲ್ಲಿ ಇದ್ದಂಥ ಈ ಗೋಲ್ಡು ನೋಡಿ, ಈ ಒಂದು ಕ್ಯಾಂಡಲನ್ನು ನೀವು ಅಬ್ಸರ್ವ್ ಮಾಡಿ. 1 2 3 4 5 6 7 8 ತಿಂಗಳು ಒಂದು ದೊಡ್ಡ ರ್ಯಾಲಿಯನ್ನು ಅದು ಅರೌಂಡು $2,067.41 $2,787.13 ಕೂಡ ಅದು ಒಂದು ದೊಡ್ಡ ಒಂದು ರ್ಯಾಲಿಯನ್ನು ಅದು ಕೊಟ್ಟಿದೆ. ಅದು ಮಂತ್ಲಿ ಕ್ಯಾಂಡಲ್. ನೆಕ್ಸ್ಟು ಅದು ಇವಾಗ ಕರೆಕ್ಷನ್ ಸ್ಟಾರ್ಟ್ ಆಗಿದೆ. ನೋಡಿ, ಈ ಒಂದು ಕ್ಯಾಂಡಲ್ ನೋಡಿದಾಗ ನಾವು ಇದು ಬುಲ್ಲಿಶ್ ಆಂಗಲ್ಫಿಂಗ್ ಕ್ಯಾಂಡಲನ್ನು ಇದು ಸಜೆಸ್ಟ್ ಮಾಡ್ತಾ ಇದೆ. ಅಂದರೆ ಗೋಲ್ಡು ಸ್ವಲ್ಪ ಕರೆಕ್ಷನ್ ಆಗುವಂಥ ಸಾಧ್ಯತೆ ಗೋಲ್ಡಲ್ಲಿ ಕಂಡು ಬರುವಂಥ ಒಂದು ಕ್ಯಾಂಡಲನ್ನು ಇದು ತೋರಿಸ್ತಾ ಇದೆ. ಅದೇ ನಾವು ನೆಕ್ಸ್ಟು ವೀಕ್ಲಿ ನೋಡೋಣ. ಓಕೆ, ಈಗ 2 ವೀಕಿಂದ ಅದು ಒಂದು ಕೆಳಗಡೆ ಬರ್ತಾ ಇದೆ ಗೋಲ್ಡ್. ಎಲ್ಲಿ ತನಕ ಬರ್ಬೋದು? ಐ ಥಿಂಕ್ ನನ್ನ ಒಂದು ಅನಿಸಿಕೆ ಪ್ರಕಾರ ನೋಡಿ, ಈ ಲೆವೆಲ್ ಏನಿದೆ 2500ವರೆಗೂ ಕೂಡ ಇನ್ನು ಈ ಲೆವೆಲ್ವರೆಗೂ ಅದು ಬಂದು ಇಲ್ಲಿಂದ ಅದು ಮತ್ತೆ ಕರೆಕ್ಷನ್ನ ಮುಗಿಸಿ ಅದು ಮೇಲೆ ಹೋಗ್ಬಹುದು. ನೋಡಿ, ಈ ಒಂದು ಲೆವೆಲ್ ಇದು ನೆಕ್ಸ್ಟು ಗೋಲ್ಡ್ಗಿರುವಂಥ ಒಂದು ಸಪೋರ್ಟಿಂಗ್ ಲೆವೆಲ್. ನೋಡಿ, ಈ ಒಂದು ಲೆವೆಲು ಸಪೋರ್ಟಿಂಗ್ ಲೆವೆಲ್ ಆಗಿರ್ತದೆ. 2500 ಅಥವಾ 500 ಕೆಳಗಡೆ ಒಂದು ಸಪೋರ್ಟನ್ನು ಅದು ತೆಗೆದುಕೊಳ್ಬೋದು. ಸೊ ಈಗ ನಾವು ಏನು ಮಾಡ್ಬೋದು, ಗೋಲ್ಡಲ್ಲಿ ಯಾವ ಥರ ನಾವು ಇನ್ವೆಸ್ಟ್ ಮಾಡ್ಬೋದು? ನೋಡಿ, ಎಲ್ಲರೂ ಕೂಡ ಅಟ್ರಾಕ್ಟ್ ಆಗೋದು ಜ್ಯುವೆಲರಿಗೆ, ಫಿಸಿಕಲ್ ಗೋಲ್ಡ್ಗೆ ಅಟ್ರಾಕ್ಟ್ ಆಗ್ತಾರೆ. ಬಟ್ ನಾನು ಸಜೆಸ್ಟ್ ಮಾಡುವಂಥದ್ದು ಏನಪ್ಪ ಅಂದರೆ, ನೀವು ಇವಾಗ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ನೀವು ಏನು ಮಾಡ್ಬೋದು? ನೀವು ಒಂದು ಡಿಜಿಟಲ್ ಗೋಲ್ಡ್ ಫಾರ್ಮೆಟಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಬೆಟರು. ನನ್ನ ಒಂದು ಅನಿಸಿಕೆ ಪ್ರಕಾರ ಡಿಜಿಟಲ್ ಗೋಲ್ಡಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಬೆಟ್ರು. ಯಾಕೆಂದರೆ ಫಿಸಿಕಲ್ ಗೋಲ್ಡಲ್ಲಿ ನೀವು ಇದು ಮಾಡೋದ್ರಿಂದ, ಸ್ಟೋರೇಜ್ ಮಾಡೋದ್ರಿಂದ, ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಅದು ಫ್ಯೂಚರಲ್ಲಿ ಯಾವಾಗ ಒಂದು ಗೋಲ್ಡ್ ರೇಟ್ ಇರ್ತದೆ ಆ ನಿಮಗೆ ಗೋಲ್ಡ್ ರೇಟ್ಗೆ ಅದು ಸಿಗಲ್ಲ. ಅದರಲ್ಲಿ ವೇಸ್ಟೇಜ್ ಆಗ್ಬೋದು, ಮತ್ತು ಅದು ಇದು ಬೇರೆ ಬೇರೆ ಚಾರ್ಜಸ್ಗಳೆಲ್ಲ ಅದನ್ನು ಕಟ್ ಮಾಡ್ತಾರೆ. ನಿಮಗೆ ಅದು ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆದರೆ ನಿಮಗೆ ಅದು ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಡಿಜಿಟಲ್ ಗೋಲ್ಡಲ್ಲಿ ನಾವು ಯಾವ ಥರ ಯೂಸ್ ಮಾಡ್ಬೋದು ನೋಡೋಣ, ತೋರಿಸ್ತೀನಿ. ನೋಡಿ, ನೀವು ಯಾರಾದರೂ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದರೆ ನಿಮಗೆ ಮೊದಲು ಒಂದು ಟ್ರೇಡಿಂಗ್ ಅಕೌಂಟ್
ಮತ್ತು ಡಿಮೆಟ್ ಅಕೌಂಟು ಇರಲೇಬೇಕಾಗ್ತದೆ ಕಂಪಲ್ಸರಿ ಒಂದು ಟ್ರೇಡಿಂಗ್ ಅಕೌಂಟ್ ಮತ್ತು ಡಿಮೆಟ್ ಅಕೌಂಟು ನಿಮ್ಮ ಹತ್ರ ಇರಲೇಬೇಕಾಗ್ತದೆ. ಆಗ ಮಾತ್ರ ನೀವು ಡಿಜಿಟಲ್ ಗೋಲ್ಡಲ್ಲಿ ನೀವು ಇನ್ವೆಸ್ಟನ್ನು ಮಾಡ್ಬೋದು. ನೋಡಿ, ಮೊದಲನೇದಾಗಿ ನಾವು ಯಾವ ಥರ ಮಾಡ್ಬೋದು ಅಂದರೆ ETF ಅಂತ ಬರುತ್ತೆ. ನೋಡಿ, ಗೋಲ್ಡ್ ETF ಅಂತ ಬರುತ್ತೆ. ನೀವು ಆ ಒಂದು ETF ಮೇಲೆ ನೀವು ಇನ್ವೆಸ್ಟನ್ನು ಮಾಡ್ಬೋದು. ನೋಡಿ, ಇದು ಗೋಲ್ಡ್ ETF ಆಗಿದೆ. ಸುಮಾರು ಅಂದರೆ ನೀವು ಸೇಮ್ ಮ್ಯೂಚುವಲ್ ಫಂಡಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡ್ತೀರಿ ಅದೇ ಥರ ETF ಅಲ್ಲೂ ಕೂಡ ನೀವು ಇನ್ವೆಸ್ಟನ್ನು ಮಾಡ್ಬೋದು. ನೋಡಿ, ಇದು ಗೋಲ್ಡ್ ETF. ನೀವು ವಾಚ್ ಲಿಸ್ಟಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಗೋಲ್ಡ್ ETF ನಿಮಗೆ ಸಿಗುತ್ತೆ. ನೋಡಿ, 69 ರೂಪಾಯಿ ಇದ್ದಂಥದ್ದು ಇವಾಗ 63 ರೂಪಾಯಿಗೆ ಬಂದಿದೆ. ಇದು ಲೋ ಪಾಯಿಂಟ್ ಎಲ್ಲಿತ್ತು ನೋಡಿ, $21 2011ರಲ್ಲಿ 21 ರೂಪಾಯಿ ಇದ್ದಂಥದ್ದು, 19ರಿಂದ 20 ರೂಪಾಯಿ ಇದ್ದಂಥ ETF 68 ರೂಪಾಯಿಗೆ ಹೋಗಿದೆ. ಇಲ್ಲಿ ನೀವು 18 ರೂಪಾಯಿ 20 ರೂಪಾಯಿ ಬೈ ಮಾಡಿದ್ದಂಥದ್ದನ್ನು ಇಲ್ಲಿ ನೀವು ಸೆಲ್ ಮಾಡ್ಬೋದಾಗಿತ್ತು. 69 ರೂಪಾಯಿ ನೀವು ಅಲ್ಲಿಗೆ ನೋಡಿ 3 to 4% ಪರ್ಸೆಂಟ್ ಅಲ್ಲ, ಪಟ್ ಇಲ್ಲಿ ಡಬಲ್ ಆಗಿದೆ. ಸೊ ನೀವು ಫಿಸಿಕಲ್ ಗೋಲ್ಡನ್ನು ನೀವು ಹೋಲ್ಡ್ ಮಾಡಿದರೆ ಇಷ್ಟು ಪ್ರಾಫಿಟನ್ನು ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿ ನೋಡಿ, ಡಿಜಿಟಲ್ ಗೋಲ್ಡ್ ಆದ್ದರಿಂದ ನಿಮಗೆ ಇಲ್ಲಿ 1 ರೂಪಾಯಿನೂ ಕೂಡ ಮೋಸ ಆಗಲ್ಲ. ಇದು ಪರ್ ಗ್ರಾಮ್ ಅಂದರೆ ಇದು ETF ಅಂದರೆ ಇದೊಂದು ಮ್ಯೂಚುವಲ್ ಫಂಡ್ ಥರ. ನೀವು ಪೇ ಮಾಡುವಂತಹ ಒಂದು ಅಮೌಂಟನ್ನು ಅವರು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಫಿಸಿಕಲ್ ಗೋಲ್ಡು ಅಥವಾ ಅವರು ಒಂದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಗೋಲ್ಡ್ ರೇಟ್ ಯಾವ ಥರ ಇರುತ್ತೆ ಅದೇ ಥರ ನಿಮ್ಮ ಒಂದು ETF ಪರ್ಫಾರ್ಮೆನ್ಸನ್ನು ಮಾಡ್ತಾ ಇರುತ್ತೆ. ಸೊ ನೀವೇನು ಮಾಡ್ಬೋದು ಅಂದರೆ ನೋಡಿ, ನೀವು ಇದಕ್ಕೆ ಈಗ ನೀವು ಇಷ್ಟೆಲ್ಲ ಹೈ ಆಗಿದ್ರು ಕೂಡ 63 ರೂಪೀಸ್ ಅಂದರೆ 63ರಿಂದ 64 ರೂಪಾಯಿಗೆ ನೀವು ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ರೀತಿಯಾದಂಥ ಒಂದು ಸ್ಕ್ಯಾಮ್ ಅಲ್ಲ, ಮೋಸ ಅಲ್ಲ. ಇದು NSEಯಲ್ಲಿ ನೋಡಿ ಟ್ರೇಡ್ ಆಗ್ತಾ ಇರುವಂಥ ಒಂದು ETF. ಇದರಲ್ಲಿ ಸುಮಾರಿದೆ. ETF ಗೋಲ್ಡ್ ETF ಅಂದರೆ ಸುಮಾರಿದೆ. ನಿಮಗೆ LICಲ್ಲೂ ಕೂಡ ETF ಬರುತ್ತೆ, ತೋರಿಸ್ತೀನಿ ನಿಮಗೆ. ನೋಡಿ, LICದು 6700 ರೂಪಾಯಿ ಇದೆ. ಅಂದರೆ ಇದು ಪರ್ ಗ್ರಾಮ್ ಲೆಕ್ಕದಲ್ಲಿ ಇವರು ETF ಅನ್ನು ಮಾಡಿದ್ದಾರೆ. ನೀವು ಫಿಸಿಕಲ್ ಗೋಲ್ಡಲ್ಲಿ ಫ್ಯೂಚರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಈ ಒಂದು ಡಿಜಿಟಲ್ ಗೋಲ್ಡ್ಗೆ ನೀವು ಇನ್ವೆಸ್ಟ್ ಮಾಡೋದು ಬೆಟರು. ಇದರಿಂದ ಆಗುವಂಥ ಉಪಯೋಗ ಏನು ಅಂದರೆ, ನಿಮಗೆ ಇನ್ ಕೇಸ್ ಏನಾದರೂ ಮಧ್ಯ ನಾವು ಗೋಲ್ಡನ್ನು ಮಾರಬೇಕು ಅಥವಾ ಗೋಲ್ಡ್ ಇನ್ವೆಸ್ಟನ್ನು ನಾವು ಕ್ಯಾಶ್ ಮಾಡಿಸ್ಕೋಬೇಕು ಅಥವಾ ನಾವು ಅದರಿಂದ ನಾವು ಸೆಲ್ ಮಾಡಬೇಕು ಅಂದಾಗ ನಿಮಗೆ ತುಂಬ ಈಸಿಯಾಗಿ ನೋಡಿ, ಬೈಯರ್ಸು ಸೆಲ್ಲರ್ಸು ಪ್ರತಿದಿನ ಇದರಲ್ಲಿ ಯಾವ ಥರ ಸ್ಟಾಕಲ್ಲಿ ಟ್ರೇಡ್ ಆಗ್ತಾ ಇರ್ತದೆ ಅದೇ ಥರ ಇಲ್ಲಿ ಬೈಯರ್ಸು ಸೆಲ್ಲರ್ಸು ಆ್ಯಕ್ಟಿವ್ ಆಗಿರೋದ್ರಿಂದ ನಾವಿಲ್ಲಿ ಆವತ್ತಿನ ಒಂದು ರೇಟ್ ಏನು ನಡೀತಾ ಇರ್ತದೆ, ಟ್ರೇಡ್ ಏನಾಗ್ತಾ ಇರ್ತದೆ ಆ ರೇಟ್ಗೆ ನಾವು ಸೆಲ್ ಮಾಡಿ ನಾವು ಹಣವನ್ನು ವಾಪಸ್ ಪಡ್ಕೋಬೋದು. ಇದು ಒಂದು ದೊಡ್ಡ ಬಿಗ್ಗೆಸ್ಟ್ ಆದಂಥ ಒಂದು ಅಡ್ವಾಂಟೇಜ್. ಜೊತೆಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಮೋಸ ಇರಲ್ಲ. ನೋಡಿ, NSEಯಿಂದ ಇದು ಅಂಡರ್ಟೇಕಲ್ಸ್ ಟ್ರೇಡ್ ಆಗ್ತಾ ಇರುವಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ನೀವು ಎಲ್ಲರೂ ಕೂಡ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕೂಡ ನೀವು ಒಂದು ಟ್ರೇಡಿಂಗ್ ಅಕೌಂಟನ್ನು ನೀವು ಓಪನ್ ಮಾಡ್ಕೊಂಡು, ಡಿಮೆಟ್ ಅಕೌಂಟನ್ನು ಓಪನ್ ಮಾಡ್ಕೊಂಡು ನೀವು ಪರ್ಚೇಸನ್ನು ಮಾಡ್ಬೋದು. ನೋಡಿ, ಇದು ಕೂಡ ನಾನು ದೊಡ್ಡ ಒಂದು ಪ್ರಮಾಣದಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನೋಡಿ, LIC ಗೋಲ್ಡ್ ಬೀಸ್ ಇದೆ ನೋಡಿ, LIC ಗೋಲ್ಡ್ ETF ನೀವು 66,700 ಚಿಲ್ಲರೆ ಇದೆ. ಇಲ್ಲ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ನೋಡಿ, ಬೇರೆ ಬೇರೆ ETFಗಳು ಸಿಗುತ್ತೆ. ತೋರಿಸೋದ್ರಲ್ಲಿ ಮತ್ತೆ ಮೊದಲನೇ ನಿಮಗೆ ಆ ಥರ ETFಗಳಲ್ಲಿ 63 ರೂಪಾಯಿಂದ 64 ರೂಪಾಯಿಗೂ ಕೂಡ ನೋಡಿ 67 ರೂಪಾಯಿ ಸಿಗ್ಬೋದು ETF. ಅದು ಅಂದರೆ ಇದರ ಒಂದು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಗೋಲ್ಡನ್ನು ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಸ್ವಲ್ಪ ಅಮೌಂಟಲ್ಲೂ ಕೂಡ ನೀವು
ಇನ್ವೆಸ್ಟನ್ನು ಮಾಡ್ಬೋದು. ಇದನ್ನು ನಾವು ನೆಕ್ಸ್ಟು ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು ನೋಡಿ. ಈಗ ಇದೊಂದು ರೆಡ್ ಕ್ಯಾಂಡಲ್ ಬಂದಿದೆ, ಇಲ್ಲೊಂದು ರೆಡ್ ಕ್ಯಾಂಡಲನ್ನು ನಾವು ನೋಡ್ಬೋದು. ಇದನ್ನು ನಾವು ಅನಲೈಸ್ ಮಾಡೋದಾದರೆ ನೋಡಿ, ಇಲ್ಲಿಂದ ಒಂದು ಕರೆಕ್ಷನ್ ಆಗಿದೆ, ಮತ್ತೆ ಅದು ಮೇಲೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇಲ್ಲೂ ಕೂಡ ಒಂದು ಕರೆಕ್ಷನ್ ಆಗ್ತಾ ಇದೆ. ನೋಡೋಣ ಇದೇನಾದರೂ ಈ ಒಂದು ಲೆವೆಲಲ್ಲಿ 66,244 ಲೆವೆಲಲ್ಲಿ ಅದೇನಾದರೂ ಸಪೋರ್ಟನ್ನು ತೆಗೆದುಕೊಡುತ್ತಾ ನೋಡೋಣ. ನೀವು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಈಗ ನೀವು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋದು ಬೆಟರು. ಈ ಒಂದು ಸ್ಟೆಪ್ ಆನ್ ಸ್ಟೆಪ್ ಆಗಿ ನೀವು ಇನ್ವೆಸ್ಟನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ಒಂದು ಸಂದರ್ಭ ಇವಾಗ ನಿಮಗೆ ಒದಗಿ ಬಂದಿದೆ. ಈಗ ನೀವು ಈ ಒಂದು ಆಪರ್ಚುನಿಟಿನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಯಾರು ಕೂಡ ಫಿಸಿಕಲ್ ಗೋಲ್ಡ್ಗೆ ಅಟ್ರಾಕ್ಟ್ ಆಗಬೇಡಿ. ನೀವು ಡಿಜಿಟಲ್ ಗೋಲ್ಡಲ್ಲಿ ಇನ್ ಕೇಸ್ ಒಂದು 10 to 15 ಇಯರ್ಸ್ ನೀವು ಹೋಲ್ಡ್ ಮಾಡ್ತೀನಿ ಅಂದರೆ ನೀವು ಒಂದು ದೊಡ್ಡ ಒಂದು ಎಕ್ಸ್ಪೆಕ್ಟೇಷನನ್ನು ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದಿದೆ SGB ಅಂತ, ಅಂದರೆ ಸಾವರಿಜನ್ ಗೋಲ್ಡ್ ಬಾಂಡು ಅಂತೇಳಿ. ಅದು RBI ಇಂದ ಅದು ರಿಲೀಸ್ ಆಗುತ್ತೆ. ಅದು ಕೆಲವು ಅಂದರೆ ಯಾವಾಗಲೂ ಅದು ಸಿಗಲ್ಲ. ಅದು ವಿತ್ ಲಾಕಿಂಗ್ ಪೀರಿಯಡ್ ಕೂಡ ಇರುತ್ತೆ. ಅದನ್ನು ರಿಲೀಸ್ ಆದಾಗ ನಾನು ನಿಮಗೆ ತಿಳಿಸ್ತೀನಿ, ವಿಡಿಯೋ ಮಾಡ್ತೀನಿ. ಈಗ ನಿಮಗೆ ಬೆಸ್ಟ್ ಆಪರ್ಚುನಿಟಿ ಇರತಕ್ಕಂಥದ್ದು ಗೋಲ್ಡ್ ETF ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ನೋಡಿ, ಇದು LIC ಅವರು ಇದನ್ನು ಮ್ಯಾನೇಜ್ ಮಾಡ್ತಾಯಿದ್ದಾರೆ. LIC ಅವರು ನಿಮ್ಮ ದುಡ್ಡನ್ನು ಇವರು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಅವರು ಇದನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಇದು ಯಾವುದೇ ರೀತಿಯಾದಂಥ ಮೋಸ ಇರಲ್ಲ. ಇದು NSEಯಲ್ಲಿ ಟ್ರೇಡ್ ಆಗ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ನೀವು ಡಿಜಿಟಲ್ ಗೋಲ್ಡ್ ಬದಲಾಗಿ ಈ ಥರ ನೀವು ಫಿಸಿಕಲ್ ಗೋಲ್ಡ್ ಬದಲಾಗಿ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರು. ನೋಡಿ, ಇವಾಗ ಅದು ಕರೆಕ್ಷನ್ ಆಗಿದೆ. ಸೊ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಇನ್ನೊಂದು ಹೇಳಬೇಕು, ನಿಮಗೇನಾದರೂ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಅಥವಾ ಟ್ರೇಡಿಂಗ್ ಅಥವಾ ಡಿಮೆಟ್ ಅಕೌಂಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ನಂಬರನ್ನು ಹಾಕಿರ್ತೀನಿ ನನ್ನ ವೀಡಿಯೋ ಕೆಳಗಡೆ. ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಾನು ಹೆಲ್ಪ್ ಮಾಡಿಕೊಡ್ತೀನಿ. ಯಾವುದೇ ರೀತಿಯಾದಂಥ ಚಾರ್ಜಸ್ ಇರಲ್ಲ. ಡಿಮೆಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಲಿಕ್ಕೆ ನಾನು ಫ್ರೀಯಾಗಿ ಓಪನ್ ಮಾಡಿಸ್ಕೊಡ್ತೀನಿ ನನ್ನ ಲಿಂಕ್ ಮುಖಾಂತರ. ಓಕೆ, ಥ್ಯಾಂಕ್ ಯು.